ಹೆಸರು ಮತ್ತು ಉಸಿರಿನ ನಡುವೆ ಈ ಜಗತ್ತಿಗೆ ಏನಾರು ಮಾಡಬೇಕು ಅಂತ ಕೆಲವಷ್ಟೇ ಜನರ ಮನಸ್ಸಿನಲ್ಲಿರುತ್ತೆ. ಆ ಮನಸ್ಸಿನಲ್ಲಿರುವಂತಹ ಪ್ರಜ್ಞಾವಂತ ಮನಸ್ಸುಗಳ ನಡುವೆ ಯುವ ಮನಸ್ಸುಗಳನ್ನ ತನ್ನ ತೋಳ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗಿ ನಾನೊಬ್ಬನೇ ಬೆಳೆದ್ರೆ ಸಾಲದು, ನನ್ನ ಜನ ಬೆಳಿಬೇಕು, ನನ್ನ ಸಮಾಜ ಬೆಳಿಬೇಕು ಅಂತ ಮನೋಭಾವ ಇಟ್ಕೊಂಡಿರುವಂಥ ಯುವ ಮನಸ್ಸಿನ ರಾಜಕೀಯದ ಮುತ್ಸದ್ದಿ, ಭಾವಿ ರಾಜಕೀಯದಲ್ಲಿ ತನ್ನದೇ ಆದ ಸ್ಥಾನವನ್ನ ಚಾಪುವನ್ನ ಇಟ್ಕೊಂಡಿರುವಂತಹ ಮೇಧಾವಿ ನಮ್ಮ ನಿಮ್ಮ ನಡುವೆ ಇದ್ದಾರೆ. ಅದೇ BC ಆನಂದ್ ಅವರ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್. ನಾನು ಇವತ್ತು ಕರ್ನಾಟಕ ಸರ್ಕಾರದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯ ಒಬ್ಬ ಮೆಂಬರ್ ಆಗಿ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ನಿಂತಿದ್ದೇನೆ. ಅದರ ಜೊತೆಗೆ ನಮ್ಮ ಸರ್ಕಾರ ನನಗೊಂದು ಅದ್ಭುತವಾದ ಸ್ಥಾನವನ್ನ ಕೊಟ್ಟಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥಿತವಾದ ದೇವರ ಕೆಲಸ ಅಂತ ಹೇಳಿ ಮಾಡ್ಲಿಕ್ಕೆ ಕೊಟ್ಟಿರೋದು ಕೋವಿಡ್ ಕಾಲದಿಂದ ಹಿಡಿದು ಇಡೀ ರಾಜ್ಯದ ದೇಶದ ಯಾವುದೇ ಮೂಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಒಂದು ವ್ಯವಸ್ಥೆಯನ್ನ ಕ್ಷಯ ರೋಗಿಗಳಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನಮ್ಮ ಮೋದಿಜಿಯವರ ಆಶಯದಂತೆ 2025ಕ್ಕೆ TB ಮುಕ್ತ ದೇಶವನ್ನಾಗಿ ಮಾಡಲೇಬೇಕು ಅಂತ ನಮ್ಮ ಪ್ರಧಾನಮಂತ್ರಿಯವರು ಪಣ ತೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಡೀ TB ಕ್ಷಯಮುಕ್ತ ಜಿಲ್ಲೆಯನ್ನಾಗಿ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದು ನಮ್ಮ ಜಿಲ್ಲೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕೋವಿಡ್ ಕಾಲದಿಂದಲೂ ಕೂಡ ನಾವು ಕ್ಷಯ ರೋಗಿಗಳಿಗೆ, ಫಲಾನುಭವಿಗಳಿಗೆ ಉತ್ತಮವಾದ ಆಹಾರದ ಕಿಟ್ಟನ್ನ, ಸರ್ಕಾರದಿಂದ ಬರುವಂತಹ ನ್ಯೂಟ್ರಿಷನ್ ಎಲ್ಲವನ್ನು ಕೊಡ ಮಾಡ್ತಾ ಇದ್ದೀವಿ. ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯುವ ಮನಸ್ಸುಗಳ ನೇತಾರನ ಹಬ್ಬದ ದಿವಸ ಅವರ ಇಡೀ ತಂಡ ಮೊನ್ನೆ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಏನ್ ಮಾಡ್ಬೋದು ಅಂತ ಅದಕ್ಕೆ ಯೋಚನೆ ಮಾಡಿ ಆ ತಂಡಕ್ಕೆ BC ಆನಂದ್ಗಿಂತ ಮುಖ್ಯವಾಗಿ TB ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಹೊರಟಂತ ನಮ್ಮ ಸರ್ಕಾರದ ಧ್ಯೇಯದೊಂದಿಗೆ ನಾವೆಲ್ಲರೂ ಆರೋಗ್ಯವಾಗಿರಬೇಕು, ಆರೋಗ್ಯ ಇದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಮನೋಭಾವ ಇಟ್ಕೊಂಡಂತ ಆ ತಂಡ ಇದೆಯಲ್ಲ, BC ಆನಂದ್ ಅವರ ಯುವ ಮನಸ್ಸುಗಳ ಸಂಘ ಇದೆಯಲ್ಲ, ನಿಮಗೆ ನಾನು ಆಭಾರಿಯಾಗಿರ್ತೇನೆ. ಆ ನಿಟ್ಟಿನಲ್ಲಿ BC ಆನಂದ್ ಸರ್ ನಮ್ಮ ತಾಲೂಕಲ್ಲಿ 126 ಜನ ಫಲಾನುಭವಿಗಳಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಆರೋಗ್ಯವನ್ನು ಇಟ್ಕೊಂಡು ಸಮಾಜದ ಸ್ವಸ್ಥ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಮಾಡ್ಕೊಂಡಿದ್ದೀರಿ. ಇವತ್ತು 126 ಜನನೂ ಕೂಡ ನೀವು ಕರೆದಿದ್ದೀರಿ, ನಿಮ್ಮ ತಂಡ ಕರೆದಿದೆ. ಇದು ನಿಜವಾಗ್ಲೂ ದೇವರ ಕೆಲಸ, ದೇವರ ಕೆಲಸ. ನೂರಾರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಬೇಡಿ ಅಂತ ಹೇಳಲ್ಲ, ಅದೆಲ್ಲಕ್ಕಿಂತ ಪೂಜೆ ಪುನಸ್ಕಾರಕ್ಕಿಂತ ಮೇಲಾದಂತ ಒಂದು ವ್ಯವಸ್ಥೆಯನ್ನ ತಾವು ಮಾಡ್ತಾ ಇದ್ದೀರಿ. ಇವತ್ತು ನಮ್ಮೆಲ್ಲ ಫಲಾನುಭವಿಗಳನ್ನ ನಮ್ಮ ದೇವರು ಅಂತ ಹೇಳಿ ಅಂತಕ್ಕಂಥ ಆ ವ್ಯಕ್ತಿಗಳನ್ನೆಲ್ಲ ಕರೆದು ನೀವು ಕಿಟ್ ಕೊಡ್ತಾ ಇದ್ದೀರಿ. ಇದು ನಿಮ್ಮ ಕೆಲಸ, ಇದು ದೊಡ್ಡ ಕೆಲಸ, ನೀವು ಮಾಡ್ತಾ ಇರೋದು ಗ್ರೇಟ್ ಅಂತ ಹೇಳಿ ನಾನಾರು ನಿಮಗೆ ಮತ್ತು ಯುವ ಮನಸ್ಸುಗಳ ತಂಡಕ್ಕೆ ಆಭಾರಿಯಾಗಿದ್ದೇನೆ.